ಕಾಂಗ್ರೆಸ್ ಇದೇ ಲಾಸ್ಟ್ ಇನ್ನೇನು ಬರಲ್ಲ, ಕರ್ನಾಟಕ 3 ಭಾಗ ಆಗುತ್ತೆ, ದೇಶ 2 ಭಾಗ ಆಗುತ್ತೆ ಅಂತೇಳಿ ಒಬ್ಬ ಸ್ವಾಮೀಜಿ ಹೇಳಿದ್ದಾರೆ. ನಿಮ್ಮ ರಿಯಾಕ್ಷನ್? ಅಲ್ಲ, ದೇಶ 2 ಭಾಗ ಅಂದ್ರೆ ಹೆಂಗಂತ ಅದು ಕೇಳಬೇಕಲ್ಲ. ಅವ್ರು ಫಸ್ಟ್ ದೇಶ 2 ಭಾಗ ಹೆಂಗೆ ಅಂತ ಕೇಳ್ರೆ ಆಮೇಲೆ ಉತ್ತರ ಕೊಡ್ತೀನಿ ನಾನು. ಕಾಂಗ್ರೆಸ್ ಗೌರ್ಮೆಂಟ್ ಮತ್ತೆ ಬರಲ್ಲ ಅಂತ ಸ್ಟೇಟ್ಮೆಂಟ್ ನಿನ್ನೆ ಹಾಸನದಲ್ಲಿ ಮಾತಾಡುವಾಗ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲ್ಲ ಅಂತ ಹೇಳಿದ್ದಾರೆ. ನಾನು ಹೇಳ್ತೀನಿ, ಇನ್ನು ಮುಂದುಗಡೆ ಕೇಂದ್ರದಲ್ಲಿ BJP ಸರ್ಕಾರ ಬರಲ್ಲ ನಾನು ಹೇಳ್ತೀನಿ. ಅವ್ರಿಗೆ ಹೋಗಿ ಕೇಳ್ರಿ, ಅದೇ ಸ್ವಾಮೀಜಿ ಕೇಳ್ರಿ. ನಾನು ಹೇಳ್ತೀನಿ, ನಾನು ಭವಿಷ್ಯ ನುಡಿತೀನಿ, ಅವ್ರಿಬ್ಬರು ನುಡಿಬೋದಾ? BJP ಕಳೆದ 11 ವರ್ಷದಲ್ಲಿ ಆಗಿರ್ತಕ್ಕಂಥ ಕರ್ಮಕಾಂಡ ಮುಂದೆ ಬರ್ತಕ್ಕಂಥ ದಿನಗಳ ಯುವ ಜನತೆಗೆ ಅರ್ಥ ಆಗುತ್ತೆ. ಇದೇ ಯುವ ಜನತೆ ಏನು ಜಂಜಿ ಅಂತೇಳಿ ಇವ್ರು ಭಾಳ ಕೀಳುವಾಗಿ ಅವ್ರ ಬಗ್ಗೆ ಮಾತನಾಡ್ತಾರೆ. ಅವರೇ ಜಂಜಿನೇ ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು BJP ಪಕ್ಷಕ್ಕೆ ತಕ್ಕ ಪಾಠನ ಕಲಿಸ್ತಾರೆ. ಇನ್ನು ಮುಂದೆ ಕೇಂದ್ರದಲ್ಲಿ BJP ಸರ್ಕಾರ ಅಧಿಕಾರಕ್ಕೆ ಬರಲ್ಲ, ನಾನು ಭವಿಷ್ಯ ನುಡಿತೀನಿ. ಯಾಕಂದರೆ ಪ್ರಧಾನಮಂತ್ರಿ ಮೋದಿ ಸಾಹೇಬರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯವೈಖರಿ ಬಗ್ಗೆ ಅವರು ಒತ್ತಾಯಪೂರ್ವಕವಾಗಿ ಸಮರ್ಥನೆ ಮಾಡ್ಕೋಬೇಕಷ್ಟೇ, ಮನಸ್ಪೂರ್ವಕವಾಗಿ ಸಮರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಏನೂ ಇಲ್ಲ. ಯಾಕಂದರೆ ಬಿಹಾರ್ ಚುನಾವಣೆಯಲ್ಲಿ 1 ವರ್ಷದ ದುಡ್ಡು ಒಂದೇಟಿ ಕೊಡ್ತಾರೆ, 10,000 ರೂಪಾಯಿ ಹೆಣ್ಮಕ್ಳು ಕೊಟ್ಟು ಓಟ್ ಹಾಕ್ಸ್ಕೊಳ್ತಕ್ಕಂಥ ಬಂದಿದೆಯಲ್ಲ, ಇದು BJPಯ ಯುವ ನಾಯಕರುಗಳು ಒಪ್ತಾರ? ಸೈದ್ಧಾಂತಿಕವಾಗಿ BJPನಲ್ಲಿರ್ತಕ್ಕಂಥ ವಿಚಾರವಂತರು ಯಾರು ರಾಜಕಾರಣನ ಭಾಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ತಾರೆ, ಯಾರು ರಾಜಕಾರಣನ ಬೇರೆ ರೀತಿಯಾಗಿ ಒಯ್ಬೇಕಂತ ವಿಚಾರದಲ್ಲಿರ್ತಕ್ಕಂಥ BJP ಮುಖಂಡರುಗಳು ಯುವ ನಾಯಕರು ಇದನ್ನು ಒಪ್ಕೊಳ್ತಾರ? ಇವರು ಪ್ರಧಾನಮಂತ್ರಿ ಮೋದಿ ಸಾಹೇಬರು 10 ವರ್ಷದಿಂದ ಒಂದು ಹೋಗಿ ಟೆಂಡರ್ಗೆ ಹೋಗಿದ್ರು, ಗೊತ್ತಿದೆ ನಿಮಗೆ? ಟೆಂಡರ್ ಕೇಳಿದಿರೇನಮ್ಮ? ಟೆಂಡರ್ಗೆ ಹೋಗಿದ್ದು ಕೇಳಿಸ್ಕೊಂಡಿರ? 50,000, 60,000, 70,000, 1 ಲಕ್ಷ ಕೋಟಿ, 1.5 ಲಕ್ಷ ಕೋಟಿ ಟೆಂಡರ್ಗೆ ಹೋಗಿದ್ರು. ಯಾವಾಗ? 10 ವರ್ಷದಿಂದ 1.5 ಲಕ್ಷ ಟೆಂಡರ್ಗೆ ಹೋಗಿ ಆದಮೇಲೆ ಮತ್ತು ಇವತ್ತು ಪುನಃ 10,000 ಕೋಟಿ 10,000 ರೂಪಾಯಿ ಒಂದೊಂದು ಹೆಣ್ಮಕ್ಳಿಗೆ ಅಕೌಂಟಿಗೆ ಕೊಡೋಕ್ಕೆ ಬಂದಿತ್ತೆ. ಇದಕ್ಕಿನ್ನ ನಾಚಿಕೆ ಮಾನ ಮರ್ಯಾದೆ ಎಲೆಕ್ಷನ್ ಗೆಲ್ಲಕ್ಕೆ ಏನನ್ನ ಬೇರೆ ಪ್ರಕ್ರಿಯೆಗಳು ಇರ್ಬೋದಾ? ಇಷ್ಟೇ ಸಾಕು. ದೆನ್ ವಾಟ್ ಈಸ್ ಯುವರ್ ಅಚೀವ್ಮೆಂಟ್? ಈಗ ಎಷ್ಟು ಸಲ ಪಬ್ಲಿಸಿಟಿಗೆ ಹೋಗಿದ್ದಾರೆ, ಎಷ್ಟು ಸಲಿಯಲ್ಲಿ ಭಾಷಣಕ್ಕೆ ಹೋಗಿದ್ದಾರೆ, ಈ ದೇಶದ ಪ್ರಧಾನಮಂತ್ರಿ ಕೆಲಸಗಳು ಏನು, ಅವ್ರ ಜವಾಬ್ದಾರಿಗಳನ್ನು ಯಾರನ್ನ ಕೇಳ್ಬೋದಾ? ಕ್ಯಾನ್ ಎನಿಬಡಿ ಕ್ವಶನ್? ನೀವು ಕೇಳ್ತೀರಾ BJP ಮುಖಂಡರುಗಳಿಗೆ, ಏನು ಸರ್ ಪ್ರಧಾನಮಂತ್ರಿ ಅವರು ಎಲ್ಲ ರಾಜ್ಯ ಚುನಾವಣೆಗೆ ಇವರೇ ಪ್ರಚಾರ, ಬೇರೆ ಯಾರಲ್ಲ ಈ ದೇಶದಲ್ಲಿ? ಹ್ಯಾವ್ ಗಾಟ್ ರೈಟ್ ಟು ಆಸ್ಕ್ ದಿಸ್ ಕ್ವಶನ್ಸ್ ಆರ್ ನಾಟ್? ಆಮ್ ಐ ಎಂಟರ್ಟೈನ್ಡ್ ಟು ಆಸ್ಕ್ ದಿಸ್ ಕ್ವಶನ್ ಆರ್ ನಾಟ್? ದೇರ್ ಇಸ್ ನೋಬಡಿ ಇನ್ BJP. ಎವ್ರಿ ಟೈಮ್ ದಿಸ್ ಅವರ್ ಪ್ರೈಮ್ ಮಿನಿಸ್ಟರ್ ಓನ್ಲಿ ಹ್ಯಾಸ್ ಟು ಗೋ. ಕೇರಳಕ್ಕೆ ಹೋದ್ರೂ ಅಲ್ಲೊಂದು ಸ್ಲೋಗನು, ಉಳ್ಳಾಣನ ಭಾಗಣ ಭಾಗಣ ಭಾಗಮ್ ಅಂತ ಯಾವುದೊಂದು ಹೇಳಿ ಬಂದ್ಬಿಡೋದು. ಬಿಹಾರ್ಗೆ ಹೋದ್ಮೇಲೆ ಬಿಹಾರ್ದು ಎಕ್ಸ್ಪ್ರೆಷನ್ ಕೊಡ್ತಾರೆ, B ಫಾರ್, H ಫಾರ್, ಇವೆಲ್ಲ ಏನಮ್ಮ ಇದು? ಈ ಥರದ ಪ್ರಧಾನಮಂತ್ರಿಗಳೆಲ್ಲ ನೋಡಿದ್ದೀವೇನ್ರಿ ನಾವು? ಯಾವ ದೇಶಕ್ಕೆ ಹೋಗೋದು ಆ ದೇಶದ ಒಂದು ಹೇಳಿ ಬಂದ್ಬಿಡೋದು, ಯಾವ ರಾಜ್ಯಕ್ಕೆ ಹೋಗೋದು ಆ ರಾಜ್ಯನ ಒಂದು ಇಂಗ್ಲೀಷ್ನ ಮಾತಾಡೋದು, ಅಲ್ಲಿ ಬಿಹಾರಿನ ಮಾತಾಡೋದು. ಬಿಹಾರಿನಾಗ ಎಲ್ಲ ಜಾತಿಗಳು ಹೇಳ್ತಾರೆ, ಕುರ್ಮಿ ಮೇರಾ ಭೈ ಹೈ, ಯಾದವ್ ಮೇರಾ ಭೈ ಹೈ, ಕುರ್ಬಾ ಮೇರಾ ಭೈ ಹೈ. ಈ ಥರ ಪ್ರಧಾನಮಂತ್ರಿಗಳು ಮಾತಾಡಿದ್ರೆ ಇದ್ರ ದೇಶದ ಜನ ಏನು ಅನ್ಕೋಬೇಕು ಹೇಳಿ? ನೀವನ್ನ ಯೋಚನೆ ಮಾಡಿ ನೋಡ್ರಿ.